ಕ್ರಮಕ್ಕಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಆನಂದ ಸಂತೋಷದೊಡನೆ ನಾವು ಕರ್ತನ ಆರಾಧಿಸುವ. ಬನ್ನಿ, ಫೇಸ್ಬುಕ್ಕಲ್ಲಿ ನೀವು ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ವಾಚ್ ಮಾಡ್ಬೋದು. ಯಾರು ನೀವು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ನೀವು ಶೇರ್ ಮಾಡುವವರು ಶೇರ್ ಮಾಡ್ಬೋದು. ನಮ್ಮೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಿಮ್ಮನ್ನು ಆರಾಧನೆ ನಡೆಸ್ತಾರೆ. ಮೊದಲು ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್. ತಂದೆ, ನೀನು ಉನ್ನತನು ಸ್ವಾಮಿ, ನಿನ್ನ ಪ್ರೀತಿಯು ಅಪಾರವಾದದ್ದು. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೆಸೆನ್ಸ್ ಮಾಸ್ಟರ್. ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ನೀ ನಡೆಸಿದೆ. ಎಬಿನೇಸರಿ, ಎಬಿನೇಸರಿ ನನ್ನನ್ನು ನಡೆಸಿದೆ. ಎಬಿನೇಸರಿ, ಎಬಿನೇಸರಿ ನನ್ನನ್ನು ನಡೆಸಿದೆ. ಆರಾಧನೆ, 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 ಆರಾಧನೆ. ಕಲ್ವಾರಿಯಲ್ಲಿ ರಕ್ತವ ಚೆಲ್ಲಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧ ಆತ್ಮವ ನನಗೆ ಕೊಟ್ಟು ನಿನ್ ಪ್ರೀತಿಯ ಸುರಿಸಿದೆ. ಕಲ್ವಾರಿಯಲ್ಲಿ ರಕ್ತವ ಚೆಲ್ಲಿ ನನ್ನನ್ನು ರಕ್ಷಿಸಿದೆ.
ಪರಿಶುದ್ಧ ಆತ್ಮವ ನನಗೆ ಕೊಟ್ಟು ನಿನ್ ಪ್ರೀತಿಯ ಸುರಿಸಿದೆ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ. ಆರಾಧನೆ 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 ಆರಾಧನೆ. ನನ್ನ ತಂದೆ ನನ್ನ ತಂದೆ ನನ್ನನ್ನು ಕಂಡಿರುವೆ. ನನ್ನ ತಂದೆ ನನ್ನ ತಂದೆ ನನ್ನನ್ನು ಕಂಡಿರುವೆ. ನನ್ನ ಯೇಸುವೇ ನನ್ನ ಯೇಸುವೇ ನನ್ನನ್ನು ನಡೆಸಿದೆ. ನನ್ನ ಯೇಸುವೇ ನನ್ನ ಯೇಸುವೇ ನನ್ನನ್ನು ನಡೆಸಿದೆ. ಆರಾಧನೆ ಆರಾಧನೆ ಆರಾಧನೆ. ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಆರಾಧನೆ 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 ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ನನ್ನ ತಂದೆ ನನ್ನ ತಂದೆ ನನ್ನನ್ನು ಕಂಡಿರುವೆ. ನನ್ನ ತಂದೆ ನನ್ನ ತಂದೆ ನನ್ನನ್ನು ಕಂಡಿರುವೆ. ನನ್ನ ಯೇಸುವೇ ನನ್ನ ಯೇಸುವೇ ನನ್ನನ್ನು ನಡೆಸಿದೆ. ನನ್ನ ಯೇಸುವೇ ನನ್ನ ಯೇಸುವೇ ನನ್ನನ್ನು ನಡೆಸಿದೆ. ನನ್ನ ಕರ್ತನೇ
ರಕ್ಷಿಸಿದೆ. Hallelujah, 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 ನನ್ನ ತಂದೆಯೇ, ನನ್ನ ತಂದೆಯೇ, ನನ್ನನು ಕಂಡಿರುವೆ. ನನ್ನ ತಂದೆಯೇ, ನನ್ನ ತಂದೆಯೇ, ನನ್ನನು ಕಂಡಿರುವೆ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನನು ರಕ್ಷಿಸಿದೆ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನನು ರಕ್ಷಿಸಿದೆ. Thank you, Lord. Glorify your name, O Lord. Magnify your name, O Lord. Thank you, Holy Spirit. Rejoice, O Lord. There is fullness of joy. ನಿನ್ನ ಸನ್ನಿಧಿಯಲ್ಲಿ ಪರಿಪೂರ್ಣವಾದ ಸಂತೋಷ. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳುತ್ತೇವೆ, ನಿನ್ನಿಂದ ಹೊಂದುತ್ತೇವೆ, ನಿನ್ನಿಂದ ನಡೆಸಲ್ಪಡುತ್ತೇವೆ. ವಿ ಥ್ಯಾಂಕ್ ಯು ತಂದೆ. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ. ಪ್ರತಿಯೊಂದು ಹೃದಯಗಳು ಪ್ರಜ್ವಲಿಸಲ್ಪಡಲಿ, ಪ್ರತಿಯೊಂದು ಆಂತರ್ಯಗಳು ಉತ್ತೇಜನ ಹೊಂದಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಬನ್ನಿ, ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? ಕಮ್. ನೀವು ಅಭಿಷಕ್ತರಾದ ಕಾರಣ ನೊಗಗಳು ಮುರಿಯಲ್ಪಡುವ. ನೀವು ಅಭಿಷಕ್ತರಾದ ಕಾರಣ, ಬಿಕಾಸ್ ಆಫ್ ದ ಅನಾಯಿಂಟಿಂಗ್, ಅದರ ಅರ್ಥ ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ, ಹೊಸದಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ, ಆತನು ಕ್ರಿಸ್ತನಲ್ಲಿ ಅಭಿಷಕ್ತನಾಗಿದ್ದಾನೆ. Praise God. It's anointed. ಇಲ್ಲಿ ಮಾತಾಡುವಂಥದ್ದು ಅಭಿಷೇಕ ಬಿದ್ದು ನೊಗ ಮುರಿಯುವಂಥದ್ದಲ್ಲ. ಇದರ ಅಂಡರ್ಸ್ಟ್ಯಾಂಡಿಂಗ್ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಆತನು ಅಭಿಷಕ್ತನಾಗಿದ್ದಾನೆ. ಈ ಯೆಶಾಯನ ಗ್ರಂಥದಲ್ಲಿ ಬರೆದ ಈ ಪ್ರವಾದನ ವಾಕ್ಯ, ಇದು ದ ಪ್ರಾಫೆಟಿಕ್ ಸ್ಕ್ರಿಪ್ಚರ್, ಪ್ರವಾದನಾತ್ಮಕ ವಾಕ್ಯ. ಆ ದಿನದಲ್ಲಿ, ಆ ದಿನ ಅಂತ ಹೇಳಿದರೆ ಆ ದಿನ ಇವತ್ತು ಬಂದಿದೆ. ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ, ಹೊಡೆದ ನೊಗವು ಕತ್ತಿನಿಂದಲೂ ತೊಲಗು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಪ್ರೈಸ್ ಗಾಡ್. ಇಲ್ಲಿ
ಯೆಶಾಯನ ಗ್ರಂಥದಲ್ಲಿ ಇದು ವಾಗ್ದಾನವಾಗಿತ್ತು, ಇದು ಫ್ಯೂಚರ್ ಆಗಿತ್ತು. ಬಟ್ ಈ ವಾಗ್ದಾನವು ಕ್ರಿಸ್ತನಲ್ಲಿ ನೆರವೇರಿದೆ. 2 Corinthians 1 chapter 20 verse, 1 ಕೊರಿಂಥ 2 ಕೊರಿಂಥ 1ನೇ ಅಧ್ಯಾಯ 20ನೇ ವಚನ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟೇ ಇದ್ದರು ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕ ನಾವು ಆಮೇನ್ ಎಂದು ಹೇಳುತ್ತೇವೆ. For all the promises of God in him are yes, and in him amen, to the glory of God through us. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟೇ ಇದ್ದರು ಅದು ಕ್ರಿಸ್ತನಲ್ಲಿ ದೃಢವಾಗುತ್ತವೆ. Praise God. ಆದ ಕಾರಣ ದೇವರ ಪ್ರಭಾವ, ದೇವರ ಮಹಿಮೆ ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕ ನಾವು ಆಮೇನ್ ಎಂದು ಹೇಳುತ್ತೇವೆ. ನಾವು ಎಲ್ಲದಕ್ಕೆ ಆಮೇನ್ ಅಂತ ಹೇಳುವವರಲ್ಲ. ನಾವು ಆಮೇನ್ ಅಂತ ಹೇಳುವವರು ರೈಟ್ ಆದ ವರ್ಡ್ ಬಂದಾಗ ಮಾತ್ರ. ಎಲ್ಲದಕ್ಕೆ ನಾವು ಆಮೇನ್ ಹೇಳಲಿಕ್ಕೆ ಆಗುವುದಿಲ್ಲ. ಓಕೆ, ಕೆಲವರು ಎಲ್ಲದಕ್ಕೆ ಆಮೇನ್ 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 ಹೇಳ್ತಾರೆ. ನೋ. ಓಲ್ಡ್ ಟೆಸ್ಟಮೆಂಟ್ ನಾವು ನೋಡ್ತೇವೆ, ದ ಫುಲ್ ಆಫ್ ಪ್ರಾಮಿಸಸ್, ವಾಗ್ದಾನಗಳು. ಬಟ್ ನ್ಯೂ ಟೆಸ್ಟಮೆಂಟ್ ಈಸ್ ಅ ಫುಲ್ಫಿಲ್ಮೆಂಟ್. ಯು ಆರ್ ದ ಫುಲ್ಫಿಲ್ಮೆಂಟ್ ಆಫ್ ದಟ್ ಪ್ರಾಮಿಸ್. ನೀವು ಆ ವಾಗ್ದಾನದ ಫಲವಾಗಿದ್ದೀರಿ. ನೀವು ಆ ವಾಗ್ದಾನದ ಫ್ರೂಟ್ ಆಗಿದ್ದೀರಿ, ಫಲ. ಪ್ರೈಸ್ ಗಾಡ್, ಫುಲ್ಫಿಲ್ಮೆಂಟ್ ಆಗಿದೆ. ಓಕೆ, ನೆಕ್ಸ್ಟ್, ನೀವೇ ಕರ್ತನ ದೇವರ ಪ್ರಭಾವವಾಗಿದ್ದೀರಿ. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಓಕೆ, ಆಮೇನ್ ಅಂತ ಹೇಳಿದರೆ ಕ್ರಿಸ್ತನಲ್ಲಿ ನಾನು ದೇವರ ಮಗನಾಗಿದ್ದೇನೆ. ಐ ಆಮ್ ದ ಬಾಡಿ ಆಫ್ ಕ್ರೈಸ್ಟ್ ಅಂತ ಹೇಳುತ್ತಿರುವಾಗ ನೀವು ಹೇಳ್ತೀರಿ ಆಮೆನ್. ಆಮೆನ್ ಅಂತ ಹೇಳುತ್ತಿರುವಾಗ ದೇವರ ಪ್ರಭಾವ, ನೀವು ಯಾರಾಗಿದ್ದೀರಿ ಕ್ರಿಸ್ತನಲ್ಲಿ, ಅಲ್ಲಿ ಪ್ರಕಾಶಿಸ್ತೀರಿ. ಯು ಆರ್ ಪೊಸಿಷನಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಆ ಪೊಸಿಷನ್, ದ ಪ್ರೆಸೆಂಟ್ ಅವರ್, ನಿಮ್ಮ ಕಂಡೀಷನ್, ದ ಟ್ರೂತ್ ಮ್ಯಾನಿಫೆಸ್ಟ್ ಆಗುತ್ತದೆ. ಅದಕ್ಕೆ ಅಲ್ಲಿ ಮುಂದೆ ಬರೆಯಲ್ಪಟ್ಟಿದೆ, ನಾನು ಇದನ್ನು ಕಂಪ್ಲೀಟ್ ಓದ್ತೇನೆ. 21ನೇ, ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸಿದವನು ದೇವರೇ. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ. ನಾವು ಹಿ ಹೂ ಎಸ್ಟಾಬ್ಲಿಷ್ ಆಸ್ ವಿತ್ ಯು ಇನ್ ಕ್ರೈಸ್ಟ್ ಆ್ಯಂಡ್ ಹ್ಯಾಸ್ ಅನಾಯಿಂಟೆಡ್ ಆಸ್ ಈಸ್ ಗಾಡ್. ಪ್ರೇಸ್ ಗಾಡ್. ನಮ್ಮನ್ನು ಅಭಿಷೇಕಿಸಿ, ಕೆಲವರನ್ನಂತ ಹೇಳುವುದಿಲ್ಲ, ನಮ್ಮನ್ನು, ಎಲ್ಲರೂ ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ. ದ ಆಂಪ್ಲಿಫೈಡ್ ವರ್ಷನ್ ಓದಿದ್ರೆ ನಮಗೆ ಸಿಗ್ತದೆ, ಆಂಪ್ಲಿಫೈಡ್ ವರ್ಷನ್ ಅಲ್ಲಿ. ಬಟ್ ಇಟ್ ಈಸ್ ಗಾಡ್ ಹೂ ಕನ್ಫರ್ಮ್ ಅಂಡ್ ಮೇಕ್ ಆಸ್ ಸ್ಟೆಡ್ ಫಾಸ್ಟ್ ಅಂಡ್ ಎಸ್ಟಾಬ್ಲಿಷ್ ಆಸ್ in joint fellowship with you in Christ, and has consecrated and anointed us, enduring us with the gift of the Holy Spirit. Fellowship ಅಂತ ಹೇಳಿದರೆ the participate ಅಂದರೆ ಪಾರ್ಟ್ನರ್ಶಿಪ್, co-partner, ಜಾಯಿಂಟ್ ಪಾರ್ಟ್ನರ್. ದ ಬೈಬಲ್ ಹೇಳ್ತಿದೆ ಗಾಡ್ ಇಸ್ ಫೇತ್ಫುಲ್. ದೇವರು ನಂಬಿಗಸ್ತನು, ಆತನು ನಮ್ಮನ್ನು ತನ್ನ ಮಗನ ಅನ್ಯೋನ್ಯತೆಗೆ ಕರೆದಿದ್ದಾನೆ. ದ ಫೆಲೋಶಿಪ್. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ವಿ ಆರ್ ಪಾರ್ಟ್ನರ್ ವಿತ್ ಕ್ರೈಸ್ಟ್. ಅಂದರೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ, ಯೇಸು ಶಿರಸ್ಸಾಗಿದ್ದಾನೆ, ನಾವು ಬಾಡಿ ಆಗಿದ್ದೇವೆ. ವಿ ಆರ್ ವರ್ಕಿಂಗ್ ಟುಗೆದರ್. ನಾವು ವರ್ಕಿಂಗ್ ಟುಗೆದರ್. ನಾವಿಲ್ಲದೆ ಯೇಸು ಏನು ಮಾಡುವುದಿಲ್ಲ, ಯೇಸು ಇಲ್ಲದೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ.
Praise God. ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬೈಬಲ್ ಹೇಳ್ತಿದೆ, ನಾವು ಆತನೊಂದಿಗೆ ಜೊತೆ ಕೆಲಸದವರು, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಬೇಡ್ರಿ ಎಂದು ನಿಮ್ಮನ್ನು ಎಚ್ಚರಿಸ್ತೇನೆ. ದಿಸ್ ದ ಗ್ರೇಸ್ ಆಫ್ ಗಾಡ್. ಇದು ದೇವರ ಕೃಪೆ. ಇವತ್ತು ನಾವು ಕ್ರಿಸ್ತನಲ್ಲಿ ದೇವರ ಅನ್ಯೋನ್ಯತೆಯಲ್ಲಿರುವಂಥದ್ದು, ಕ್ರಿಸ್ತನಲ್ಲಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರುವಂಥದ್ದು, ದೇವರು ನಮ್ಮನ್ನು ತನ್ನ ಮಗನ ಅನ್ಯೋನ್ಯತೆಗೆ ಕರೆದದ್ದು, ಅದು ಆತನ ಕೃಪೆ. ಇಟ್ಸ್ ದ ಗ್ರೇಸ್ ಆಫ್ ಗಾಡ್. ಈ ದೇವರು ಏನು ಮಾಡಿದ್ದಾನೆ ಕ್ರಿಸ್ತನಲ್ಲಿ ಅದನ್ನು ಒಪ್ಪುವುದು. ಪ್ರೇಸ್ ಗಾಡ್. ಹಳೆ ಒಡಂಬಡಿಕೆಯಲ್ಲಿ ಅದು ವಾಗ್ದಾನವಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಈ ವಾಗ್ದಾನ ಕ್ರಿಸ್ತನಲ್ಲಿ ನೆರವೇರಿದೆ. ಯು ಆರ್ ದ ಅನಾಯಿಂಟೆಡ್ ಒನ್. ಅದಕ್ಕೋಸ್ಕರ ನಿಮ್ಗೆ ಯಾವಾಗ ಈ ತಿಳುವಳಿಕೆ ಬರುತ್ತದೆ ಆತ್ಮ ಸಂಬಂಧವಾದದ್ದು, ಆಗ ನೀವು ಇದರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋದಿಲ್ಲ. ಈ ವಿಚ್ ಕ್ರಾಫ್ಟ್, ನೊಗಗಳು, ಬಾಂಡೇಜ್ಗಳು, ಇದರ ಬಗ್ಗೆ ನೀವು ಜಾಸ್ತಿ ಮೆಡಿಟೇಟ್ ಮಾಡೋದಿಲ್ಲ. ಅಫ್ಕೋರ್ಸ್ ನಾವು ಹೋರಾಟ ಮಾಡೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ನಾವು ಹೋರಾಟ ಮಾಡೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಎಂಥ ಹೋರಾಟ ಇಲ್ಲಿ, ಎಂಥ ಹೋರಾಟ. ಓಕೆ, ಎಂಥ ಹೋರಾಟ. Ephesians 6 chapter 12 verse. Ephesians 6 chapter 12 verse. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಅಂಕಲ್ ಅಂಟಿ ಚಿಕ್ಕಪ್ಪ ದೊಡ್ಡಪ್ಪನೊಟ್ಟಿಗೆ ಅಲ್ಲ ನಾವು ಹೋರಾಟ ಮಾಡೋದು, ನೆರೆಮನೆಯವರೊಟ್ಟಿಗೆ ಅಲ್ಲ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಓಕೆ, ನಾವು ಹೋರಾಡುವಂಥ ವೈರಿ ನಿಮಗೊಂದು ಗೊತ್ತಿರಬೇಕು, ಅವನು ಆಲ್ರೆಡಿ ಸೋತವನಾಗಿದ್ದಾನೆ. ಓಕೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ನೆಕ್ಸ್ಟ್ ಹೇಳ್ತದೆ, ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ, ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಓಕೆ, ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ, ಅದರ ಅರ್ಥ ನೀವು ಆಲ್ರೆಡಿ ಜಯ ಹೊಂದಿದವರು ಜಯದಲ್ಲಿ ನಿಲ್ಲುವುದಕ್ಕೂ. ಓಕೆ, ನಾವು ಹೋರಾಟ ಮಾಡುವ ವೈರಿ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಬಾರ್ನ್ ಅಗೇನ್ ಆದ ವ್ಯಕ್ತಿಯ ಮೇಲೆ ಅವುಗಳಿಗೆ ಅಧಿಕಾರ ಇಲ್ಲ. ಬೇಕಾದರೆ ನಾವು ಇನ್ನೊಂದು ವಚನವನ್ನು ಓದಿದ್ರೆ ನಮಗೆ ಸಿಗ್ತದೆ, ಕೊಲೇಷನ್ 2 chapter 14 verse. ಕೊಲೇಷನ್ 2 chapter 14 and 15. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಓಕೆ, 15ನೇ ವಚನ. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ, ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ, ಗಾಡ್ ಡಿಸಾರ್ಮ್ಡ್ ದ ಪ್ರಿನ್ಸಿಪಾಲಿಟಿ ಅಂಡ್ ಪವರ್ಸ್ that were ranged against us and made a bold display and public example of them, and triumphing over them in him and in it, the cross. ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸ್ತಾ ತೋರಿಸ್ತಾನೆ. ಇಲ್ಲಿ ಬೈಬಲ್ ಇದೆ, ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ, ಕಥಾರ್ಜ್ಯ, ಪ್ಯಾರಲೈಸ್. ಇನ್ನೊಂದು ವಾಕ್ಯ ಹೇಳ್ತದೆ, ಅವುಗಳಲ್ಲಿ ನೋ ವೆಪನ್, ಡಿಸ್ಆರ್ಮ್, ಅಂದರೆ ಆರ್ಮರೇ ಇಲ್ಲ. ಬಟ್ ಅವನಲ್ಲಿ ಇರುವಂಥದ್ದು ಒಂದೇ ಒಂದು ಸುಳ್ಳು, ದ ಲೈ. ಯಾಕಂದರೆ ಮನುಷ್ಯನು ಆತ್ಮಸ್ವರೂಪಿ, ಅವನಿಗೆ ಒಂದು ಪ್ರಾಣ ಇದೆ.
ಈ ಪ್ರಾಣದಲ್ಲಿ ನಮ್ಮ ಮೈಂಡ್, ನಮ್ಮ ವಿಲ್, ನಮ್ಮ ಇಮೋಷನ್ ಇದೆ. ಈ ಮೈಂಡಲ್ಲಿ ನಮಗೆ ಮೈಂಡ್ ಮತ್ತು ವಿಲ್ಲಲ್ಲಿ ನಾವು ಯಾವ ಥಾಟ್ಗಳನ್ನು ಅಂಗೀಕಾರ ಮಾಡ್ಬೋದು, ಆ ಥಾಟ್ಗಳನ್ನು, ಆಲೋಚನೆಗಳನ್ನು ಅಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಅವನಲ್ಲಿ ಇರುವಂಥ ಒಂದೇ ಒಂದು ವೆಪನ್, ಅದು ಸುಳ್ಳು. ಇವತ್ತು ನಾವು ನಿಲ್ಲಬೇಕಾದ್ದು ಎಲ್ಲಿ ಅಂತ ಹೇಳಿದರೆ, ಕರ್ತನಲ್ಲಿಯೂ, ಅಂದರೆ ಕರ್ತನಲ್ಲಿ ನಾವು ಯಾರಾಗಿದ್ದೇವೆ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿ. ನಿಮ್ಮಷ್ಟಕ್ಕೆ ನೀವು ಬಲಗೊಳ್ಳಿರಿ ಅಂತ ಹೇಳುವುದಿಲ್ಲ. ಆತನ ಅತ್ಯಧಿಕವಾದ ಶಕ್ತಿ ಅಂದರೆ ಪವಿತ್ರ ಆತ್ಮನನ್ನು ಆತುಕೊಳ್ಳಿರಿ ಮತ್ತು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ. ಎಫೆಸಿಯನ್ 6 ಚಾಪ್ಟರ್ 10 ವರ್ಸ್. ಎಫೆಸಿಯನ್ 6 ಚಾಪ್ಟರ್ 10 ವರ್ಸ್ ಹೇಳ್ತದೆ, ಕಡೇ ಮಾತನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಓಕೆ, ದೇವರ ವಾಕ್ಯ ಹೇಳ್ತದೆ, ಫೈನಲಿ ಮೈ ಬ್ರದರ್ ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಆ್ಯಂಡ್ ಇನ್ ದ ಪವರ್ ಆಫ್ ಹಿಸ್ ಮೈಂಡ್. ಫೈನಲಿ ಮೈ ಬ್ರದರ್ ಬಿ ವೀಕ್ ಅಂತ ಹೇಳುವುದಿಲ್ಲ, ಆಗಿರಿ ಅಂತ ಹೇಳುವುದಿಲ್ಲ. ಬಲಾಢ್ಯರಾಗಲಿಕ್ಕೆ, ಬಲ ಹೊಂದಲಿಕ್ಕೆ ದೇವರು ಪ್ರತಿಯೊಬ್ಬ ವಿಶ್ವಾಸಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ. ನೀವು ದೇವರಿಗೆ ನಾನು ಬಲಪಡಿಸು ಅಂದರೆ ನೀವು ಬಲ ಹೊಂದುವುದಿಲ್ಲ. ದೇವರೇ ಪ್ರಾರ್ಥನೆ ನನ್ನ ಬಲಪಡಿಸಿ ಅಂತ ಬಲಪಡಿಸು. ನೀವು ಯಾರಾದರೂ ತಂದೆ ತಾಯಿಗಳ ಮುಂದೆ ಹೇಳ್ತೀನಿ, ಮಮ್ಮಿ ನನ್ನ ಸ್ಟ್ರಾಂಗ್ ಮಾಡಿದ್ರೆ ಊಟ ಮಾಡು ಅಂತ ಹೇಳ್ತಾಳೆ ಅಷ್ಟೇ. 2 ಎಗ್ಗು ತಿನ್ನು ಅಂತ ಹೇಳ್ತಾಳೆ ಅಷ್ಟೇ. ನಾನು ಕೊಟ್ಟ ಆಹಾರವನ್ನು ತಿನ್ನು, ಆಗ ಸ್ಟ್ರಾಂಗ್ ಆಗ್ತಿ. ಇಲ್ಲ, ನಾನು ಫುಲ್ಲು ನಿನ್ನ ಹತ್ರ ಬೇಡಿಕೊಳ್ತೀನಿ, ನೀನು ಸ್ಟ್ರಾಂಗ್ ಮಾಡುವಂತ. ನೋ, ಅವಳು ಕೊಟ್ಟದನ್ನು ತಿನ್ನಬೇಕು ನಿಮ್ಮ ಮಮ್ಮಿ, ಆಗ ನೀವು ಸ್ಟ್ರಾಂಗ್ ಆಗ್ತೀರಿ. ಅದೇ ರೀತಿ ಸ್ಪಿರಿಚುವಲ್ ಸ್ಟ್ರಾಂಗ್ ಆದರೆ, ನಾನು ಇಡೀ ದಿನ ಪ್ರಾರ್ಥನೆ ಮಾಡುತ್ತಾನೆ ಸ್ಟ್ರಾಂಗ್ ಆಗಲಿ, ಇಲ್ಲ ನಾನು ಸ್ಟ್ರಾಂಗ್ ಆಗಬೇಕಂತ ಉಪವಾಸ ಮಾಡ್ತಾ ಇದ್ದೇನೆ. ಉಪವಾಸ ಮಾಡಿದ್ರಿಂದ ಸ್ಟ್ರಾಂಗ್ ಆಗುವುದಿಲ್ಲ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿದ್ದರಿಂದ ನೀವು ಸ್ಟ್ರಾಂಗ್ ಆಗೋದು. ಉಪವಾಸ ಹೆಲ್ಪ್ ಮಾಡ್ತದೆ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಲಿಕ್ಕೆ. ಇಟ್ ವಿಲ್ ಹೆಲ್ಪ್ ಯು. ನೀವು ಉಪವಾಸ ಮಾಡಿದ್ದರಿಂದ ದೇವರು ಬದಲಾಗುವುದಿಲ್ಲ, ನೀವು ಉಪವಾಸ ಮಾಡಿದ್ದರಿಂದ ನೀವು ಬದಲಾಗುತ್ತೀರಿ. ವಾಟ್ ಇಸ್ ದ ಪರ್ಪಸ್ ಯು ಆರ್ ಫಾಸ್ಟಿಂಗ್? ಫಾಸ್ಟಿಂಗ್ ಆರ್ ಡಯಟಿಂಗ್? Right? Check your heart. What is your purpose in your heart? ದೇವರು ಫೈನಲಿ ನೋಡುವಂಥದ್ದು ನಿನ್ನ ಹೃದಯವನ್ನು. ಯಾವ ಉದ್ದೇಶದಲ್ಲಿ ಫಾಸ್ಟಿಂಗ್ ಮಾಡ್ತಾ ಇದ್ದೆ? ಫಾಸ್ಟಿಂಗ್ ಇಸ್ ಗುಡ್. ಇಟ್ ವಿಲ್ ಹೆಲ್ಪ್ ಯು ಟು yield to the Holy Spirit. ಫಾಸ್ಟಿಂಗ್ ಅಂತ ಹೇಳಿದ್ರೆ ನಮಗೆ ಏನು ಊಟ ಇಲ್ಲ ಅಂತ ಹೇಳಿ ಫಾಸ್ಟಿಂಗ್ ಮಾಡುವುದಲ್ಲ. ಫಾಸ್ಟಿಂಗ್ ಮಾಡಬೇಕು, ಎಲ್ಲವಿದ್ದು ತಿನ್ನಲಿಕ್ಕೆ ಎಲ್ಲ ಇದೆ, ಸ್ಟಿಲ್ ನೀನು ಊಟ ಮಾಡುವುದಿಲ್ಲ. ಯು ಆರ್ ಸಪ್ರೇಟಿಂಗ್ ಯುವರ್ ಟೈಮ್. ನಿನ್ನ ಸಮಯವನ್ನು ನೀನು ಉಪವಾಸ ಅಂದರೆ ಪ್ರತ್ಯೇಕ ವಾಸ ಮಾಡುತ್ತೆ. ಕೇವಲ ಊಟವನ್ನು ಮಾತ್ರ ಬಿಡ್ತಾರೆ. ಕೆಲವರು ವಾಕ್ಯ ಓದುವುದಿಲ್ಲ, ವಾಕ್ಯ ಮೆಡಿಟೇಟ್ ಮಾಡುವುದಿಲ್ಲ, ಅವರು ಪ್ರಾರ್ಥನೆ ಮಾಡುವುದಿಲ್ಲ, ಊಟ ಬಿಡ್ತಾರೆ. ಉಪವಾಸ ಅಂದರೆ ಮೊಬೈಲ್ನಿಂದ ಉಪವಾಸ ಆಗಬೇಕು, ಯೂಟ್ಯೂಬ್ನಿಂದ ಉಪವಾಸ ಆಗಬೇಕು, ಪ್ರತ್ಯೇಕ ಆಗಬೇಕು. ಓಕೆ, ಅಂದರೆ ನಿನ್ನ ಸ್ಪಿರಿಚುವಲ್ ಗ್ರೋತಿಗೆ ಏನು ಅಡ್ಡಿಯಾಗುವ ಸಂಗತಿಗಳು ಅವುಗಳು ಕಟಪ ಆಗಬೇಕು. ಕೆಲವರು ಉಪವಾಸ ಅಂದರೆ ದಿನಕ್ಕೆ 10 ಚಹಾ ಕುಡಿತಾರೆ. ಆ ದಿವಸ ಹೆಂಡತಿಗೆ ಜಾಸ್ತಿ ಕೆಲಸ ಇವರ ಉಪವಾಸದಿಂದ. ಗಂಟೆ ಒಂದು ಟೀ. ಮತ್ತು ಕೆಲವರು ಉಪವಾಸ ಅಂತ ಹೇಳಿಕೊಂಡು ಗಂಜಿಯನ್ನು ನೀರು ಮಾಡಿ ಕುಡಿಯೋರಿದ್ದಾರೆ. ಯಾಕಂದರೆ ನನ್ನದು ಲಿಕ್ವಿಡ್ ಫಾಸ್ಟಿಂಗ್ ಪಾಸ್ಟರ್, ಲಿಕ್ವಿಡ್ ಫಾಸ್ಟಿಂಗ್. ಚುಕ್ಕು ಜ್ಯೂಸು, ಆ್ಯಪಲ್ ಜ್ಯೂಸು ಮಾಡಿ ಕುಡಿದು ಹೊಟ್ಟೆ ತುಂಬ ಆಗಿ. ಕೆಲವರು ಉಪವಾಸದಲ್ಲಿ ಗಟ್ಟಿಮುಟ್ಟಾಗ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲ ಫ್ರೂಟ್ಸ್ ಜ್ಯೂಸ್ಗಳು ಎಲ್ಲ ವಿಟಮಿನ್ ಇರೋದು ಗಂಜಿಯಲ್ಲೆಲ್ಲ, ಅದನ್ನು ತೆಲಿಯಲ್ಲಿ. ಕೆಲವರು ಮಿಕ್ಸಿಗೆ ಹಾಕಿಕೊಂಡು ಕೂಡ ಜ್ಯೂಸ್ ಮಾಡಿ ಕುಡಿಯೋರಿದ್ದಾರೆ. ಯಾಕಂದರೆ ಲಿಕ್ವಿಡ್ ಫಾಸ್ಟಿಂಗ್. ವಾಟ್ ಇಸ್ ದ ಪರ್ಪಸ್ ದ ಫಾಸ್ಟಿಂಗ್? ರೈಟ್?
ತೊಂದರೆ ಇಲ್ಲ, ಫಾಸ್ಟಿಂಗ್ ಮಾಡಿ. ಬಟ್ ಉದ್ದೇಶ ಏನು? ಯಾವ ಉದ್ದೇಶಕ್ಕೋಸ್ಕರ ಫಾಸ್ಟಿಂಗ್ ಮಾಡ್ತೀರಿ? ಯಾಕೆ ನಾವು ಫಾಸ್ಟಿಂಗ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಸಮಯ ಅದರ ಮೇಲೆ ಹೋಗಬಾರದು, ಊಟದ ಮೇಲೆ ಅಥವಾ ಯಾವುದರ ಮೇಲೆ. ವಿ ಆರ್ ಸ್ಪೆಂಡಿಂಗ್ ಮೋರ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ವಾಕ್ಯ ಓದರಲ್ಲಿ, ಅನ್ಯ ಭಾಷೆಯಲ್ಲಿ ಮಾತಾಡೋದರಲ್ಲಿ, ಮೆಡಿಟೇಟ್ ಮಾಡೋದರಲ್ಲಿ. ಯಾಕಂದ್ರೆ ಯಾವುದೇ ಡಿಸ್ಟರ್ಬೆನ್ಸ್ಗಳು ಆಗದಂತೆ. ಯಾವಾಗ ನಿಮಗೆ ದೇವರ ವಾಕ್ಯ ಅರ್ಥ ಆಗ್ತದೆ, ನೀವು ಅಂತರ್ಯದಲ್ಲಿ ಬಲಾಢ್ಯರಾಗುತ್ತೀರಿ. ಯಾವಾಗ ನಿಮಗೆ ದೇವರ ವಾಕ್ಯ ಅರ್ಥ ಆಗ್ತದೆ, ಆಗ ನೀವು ಸುಳ್ಳುಗಳನ್ನು ಎದುರಿಸ್ತೀರಿ. ಸೈತಾನ ಒಂದೇ ಉದ್ದೇಶ ಏನಂತ ಹೇಳಿದ್ರೆ, ನಿಮಗೆ ವಾಕ್ಯ ಅರ್ಥ ಆಗಬಾರದು. ಯಾವ ದಿವಸ ನಿಮಗೆ ಅರ್ಥ ಆಗ್ತದೆ, ಆ ದಿವಸ ನೀವು ಫ್ರೀಡಮ್ ಅಲ್ಲಿ ಚಲಿಸ್ತೀರಿ. ನಿಮ್ಗೆ ಗೊತ್ತಾ, ಬಿತ್ತುವನು ಬೀಜವನ್ನು ಬಿತ್ತುತ್ತಾ ಹೋದನು, ಕೆಲವು ಬೀಜ ದಾರಿ ಮಗ್ಗುಲಲ್ಲಿ ಬಿತ್ತು. ಅಂದ್ರೆ ಸೀರಿಯಸ್ನೆಸ್ ಇಲ್ಲ ದೇವರ ವಾಕ್ಯದಲ್ಲಿ. ಯಾವುದೋ ಉದ್ದೇಶದಿಂದ ವಾಕ್ಯ ಕೇಳ್ತಾರೆ. ಈ ವಾಕ್ಯವನ್ನು ನಾನು ಬಾಯಾಟ ಮಾಡಬೇಕು, ಬೇಗ ಪ್ರೀಚ್ ಮಾಡ್ಲಿಕ್ಕೆ ಉಂಟು ನೆಕ್ಸ್ಟ್ ವೀಕ್ ನನಗೆ. ಅದು ದಾರಿ ಮಗ್ಗುಲಲ್ಲಿ, ಬುರುಡೆಯಲ್ಲಿರುವಂಥದ್ದು. ವಾಕ್ಯವನ್ನು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ರೆ ನೀನು ಅಪ್ಲೈ ಮಾಡುವಂಥದ್ದು, ನಿನ್ನ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂಥದ್ದು. ಒಂದು ವೇಳೆ ನೀನು ಜೀವಿತದಲ್ಲಿ ಅದು ಅಳವಡಿಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ, ನೀನು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನು ಬರುತ್ತಾನೆ ಅದನ್ನು ಕದ್ದುಕೊಂಡು ಹೋಗಲಿಕ್ಕೆ. 13-19 ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮ್ಯಾಥ್ಯೂ ಚಾಪ್ಟರ್ 13:19, ಬಿತ್ತುವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳ್ರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದಿರುವಲ್ಲಿ ಸೈತಾನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಗುಲಾಗಿರುವನು. When anyone hears the word of the kingdom and does not understand it, then the wicked one comes and snatches away what was sown in his heart. This is he who received seed by the wayside. ಹೇಗೆ ಕದ್ದು ಹೋಗ್ತಾನೆ? ನೀವು ಹೀಲಿಂಗ್ ಬಗ್ಗೆ ಕೇಳ್ತೀರಿ, ಓಕೆ, ಹೀಲಿಂಗ್ ಬಗ್ಗೆ ವಾಕ್ಯವನ್ನು ಕೇಳ್ತೀರಿ. ಸಡನ್ಲಿ ನಿಮ್ಮ ದೇಹಕ್ಕೆ ಸಿಂಪ್ಟಮ್ಸ್ಗಳು ಬರ್ತವೆ. ಈಗ ಆ ವಾಕ್ಯವನ್ನು ನೀವು ತಿಳ್ಕೊಂಡು ಆ ವಾಕ್ಯವನ್ನು ಆಕ್ಟ್ ಮಾಡಬಹುದು ಅಥವಾ ಅಕ್ಸೆಪ್ಟ್ ಮಾಡಬಹುದು, ರಿಜೆಕ್ಟ್ ಮಾಡಬಹುದು. ಸಿಕ್ನೆಸ್ ಅನ್ನು ರಿಜೆಕ್ಟ್ ಮಾಡಬಹುದು. ಫೈನಾನ್ಸ್ ಬಗ್ಗೆ ಕೇಳ್ತೀರಿ, ಸಡನ್ಲಿ ಬ್ಲಾಕ್ ಆದಾಗ್ತದೆ. ಎಷ್ಟು ವಾಕ್ಯ ಕೇಳಿದ್ವಿ, ಯಾಕೆ? ಸೈತಾನ ಬರುವುದಂತ ಹೇಳಿದ್ರೆ ಅದನ್ನು ಕೊಂಬು ಹಿಡ್ಕೊಂಡು ಬಾಲ ಹಿಡ್ಕೊಂಡು ಬರುವುದಿಲ್ಲ. ಆತನು ಸಿಚುವೇಶನ್ಗಳ ಮೂಲಕ ಬರುತ್ತಾನೆ. ಬಟ್ ಯು ನೀಡ್ ಟು ಆಕ್ಟ್ ಗಾಡ್ಸ್ ವರ್ಡ್. ನೀವು ದೇವರ ವಾಕ್ಯವನ್ನು ಆಕ್ಟ್ ಮಾಡಬೇಕು. ಪ್ರೇರೆ, ಇಲ್ಲಿ ಸತ್ಯವೇದಲ್ಲಿದೆ. ಕಡೆಯ ಮಾತೇನೆಂದರೆ ನೀವು ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಬಿ ಸ್ಟ್ರಾಂಗ್. ನೀವು ಬಲಗೊಂಡರೆ ಮಾತ್ರ ಸೈತಾನನ ತಂತ್ರ, ಉಪಾಯ, ಪ್ಲಾನ್, ಸ್ಟ್ರಾಟರ್ಜಿ, ಸುಳ್ಳುಗಳನ್ನು ನೀವು ಎದುರಿಸ್ತೀರಿ. ಇಲ್ಲ ಅಂತ ಹೇಳಿದ್ರೆ ಕಾರ್ಪೆಟ್ ಹಾಕಿ ನೀವು ವೆಲ್ಕಮ್ ಮಾಡುತ್ತೀರಿ. ಹೇಗೆ ವೆಲ್ಕಮ್ ಮಾಡುತ್ತೀನಿ ಅಂತ ಹೇಳಿದರೆ, ನಿಮ್ಮ ಮನಸ್ಸಿಗೆ ಯಾವ ಥಾಟ್ ಬರ್ತದೆ, ನಿಮಗೆ ಏನು ಫೀಲ್ ಆಗ್ತದೆ, ಏನು ನೋಡ್ತೀರಿ, ನೀವು ಮಾತಾಡುತ್ತೀರಿ. ಯಾಕಂದರೆ ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ. ನೀವು ಮಾತಾಡುವ ಪ್ರತಿಯೊಂದು ವಾಕ್ಯದ ವಿರುದ್ಧವಾಗಿರುವ ಮಾತು ದುಷ್ಟನಿಗೆ ನೀವು ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡುತ್ತೀರಿ. ನೀವು ಮಾತಾಡುವ ಪ್ರತಿಯೊಂದು ನಕಾರಾತ್ಮಕ ಮಾತು. ನಾಲಿಗೆ ಎಂಬುವಂಥದ್ದು ವೆರಿ ವೆರಿ ಪವರ್ಫುಲ್. ನಾಲಿಗೆಯ ಕನೆಕ್ಷನ್ ಪರಲೋಕಕ್ಕೆ ಇದೆ, ನಾಲಿಗೆಯ ಕನೆಕ್ಷನ್ ನರಕಕ್ಕೆ ಇದೆ. ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಕಾಣುವ ಲೋಕ, ಕಾಣದ ಲೋಕ. ಬಟ್ ನಾಲಿಗೆಯ ಕನೆಕ್ಷನ್ ಪರಲೋಕಕ್ಕಿದೆ, ನರಕಕ್ಕಿದೆ. ನರಕ ನಿನ್ನ ನಾಲಿಗೆಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ನೇರವಾಗಿ ಇಲ್ಲಿ ಏನು ಹಾಕಲಿಕ್ಕೆ ಆಗೋದಿಲ್ಲ. ದ ಟಂಗ್ ಈಸ್ ವೆರಿ ವೆರಿ ಪವರ್ಫುಲ್. ಡೆತ್ ಅಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ಯುವರ್ ಟಂಗ್ ಅಂತ ಹೇಳ್ತಾರೆ. ಪವರ್ ಇರುವಂಥದ್ದು ಸೈತಾನಲ್ಲಿ ಅಲ್ಲ, ನಿಮ್ಮ ನಾಲಿಗೆಯಲ್ಲಿ. ನಿಮ್ಮ ನಾಲಿಗೆಯ ಮುಖಾಂತರ ನೀವು ಅವನಿಗೆ ಪವರ್ ಕೊಡುವಂಥದ್ದು.
ಅದರಿಂದ ನಾಲಗೆ ನರಕದಿಂದ ಬೆಂಕಿಯನ್ನು ಹಚ್ಚಿ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಕೊಡ್ತಾಂತೆ ಮತ್ತು ತನ್ನ ಸ್ವಂತ ದೇಹವನ್ನು ಕೆಡಿಸ್ತದೆ. ಇವತ್ತು ಅನೇಕರು ರೋಗದಲ್ಲಿ ಕೆಟ್ಟು ಹೋಗಲಿಕ್ಕೆ ಕಾರಣ ಏನು? ನಾಲಗೆ. ಎಲ್ಲರೂ ವಾಕ್ಯವನ್ನು ಮಾತಾಡ್ತಾರೆ. ನೀವು ವೈಯಕ್ತಿಕವಾಗಿ ಹೇಗೆ ಮಾತಾಡುತ್ತೀವಿ, ವೆರಿ ವೆರಿ ಇಂಪಾರ್ಟೆಂಟ್. ಪರ್ಸನಲ್ ಆಗಿ ನೀನು ಹೇಗೆ ಮಾತಾಡುತ್ತಿ, ನೀನು ಒಬ್ಬನೇ ಇದ್ದಾಗ ಹೇಗೆ ಮಾತಾಡುತ್ತಿ, ಎಲ್ಲ ಕೌಂಟ್ ಆಗ್ತದೆ. ಯಾಕೋಬನ ಪತ್ರಿಕೆ 3:5 ಹೇಳ್ತದೆ, ನಾಲಗೆಯು, ಯಾಕೋಬ 3 ಚಾಪ್ಟರ್, ಹಾಗೆ ನಾಲಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಓಕೆ, ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚಾರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದುಂಟು. ಆದರೆ ನಾಲಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿಲ್ಲ ಇರಲಾರದ ಕೆಡುಕಾಗಿದೆ, ಮಾರಣಕರವಾದ ವಿಷದಿಂದ ತುಂಬಿದೆ. ಓಕೆ, 4ನೇ ವಚನವನ್ನು ಓದುವ. 6ನೇ ವಚನ, 6 ವರ್ಷ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸ್ತದೆ ನೋಡಿ. ನಾಲಗೆಯು ಕಿಚ್ಚೆ, ನಾಲಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ, ಅದು ದೇಹವನ್ನೆಲ್ಲ ಕೆಡಿಸ್ತದೆ. ಮಾರ್ಕ್ ದಿಸ್ ವರ್ಡ್, 3 ಚಾಪ್ಟರ್ 6 ವರ್ಸ್. ನಿಮ್ಮ ದೇಹವನ್ನು ಕೆಡಿಸುವುದು ಯಾರು ಅಲ್ಲ, ನಿಮ್ಮ ಸ್ವಂತ ನಾಲಗೆ. ಅದು ದೇಹವನ್ನೆಲ್ಲ ಕೆಡಿಸ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಕೊಡುತ್ತದೆ. ಟಂಗ್ ಈಸ್ ವೆರಿ ವೆರಿ ಪವರ್ಫುಲ್. ಓಕೆ, ಅಲ್ಲಿ ಬಾಲಕನು ಬೀಲಾಮನಿಗೆ ಒಂದೇ ಹೇಳಿದ್ದು, ನನಗೋಸ್ಕರ ಬಂದು ಆ ಒಂದು ಜನಾಂಗವನ್ನು ಶಪಿಸು ಅಂತ. ಪ್ಲೀಸ್ ಕರ್ಸ್ ಫಾರ್ ಮೀ. ಶಪಿಸು. ಶಪಿಸುವುದಂದರೆ ದುರಾತ್ಮಗಳನ್ನು ಬಿಡುಗಡೆ ಮಾಡೋದು, ನೆಗೆಟಿವ್ ಇನ್ಫ್ಲುಯೆನ್ಸ್ ಅನ್ನು ಬಿಡುಗಡೆ ಮಾಡೋದು. ಅದಕ್ಕೆ ಬಾರ್ನ್ ಅಗೇನ್ ಆದವರಿಗೆ ಒಂದು ವಾಗ್ದಾನ ಇದೆ. ಹಳೆ ಒಡಂಬಡಿಕೆಯಲ್ಲಿ ಪ್ರಾಮಿಸ್, ನ್ಯೂ ಟೆಸ್ಟಮೆಂಟಲ್ಲಿ ಅದು ಫುಲ್ಫಿಲ್ಮೆಂಟ್. ನಿನಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ, ಪ್ಲಾನ್ ಮಾಡಿದ, ಸ್ಟ್ರಾಟರ್ಜಿ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. 54ನೇ ಯೆಶಾಯ 17ನೇ ವಚನ. ಯೆಶಾಯ 54:17 ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ. ಯೆಶಾಯ 54:17, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಏಳುವ ಪ್ರತಿಯೊಂದು ನಾಲಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವೂ ನಾನು ದಯಪಾಲಿಸುವ ಸಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ನೋ ವೆಪನ್ ಫಾರ್ಮ್ಡ್ ಅಗೇನ್ಸ್ಟ್ ಯು ಶಾಲ್ ಪ್ರಾಸ್ಪರ್, ಅಂಡ್ ಎವ್ರಿ ಟಂಗ್ ವಿಚ್ ಇಸ್ ರೈಸ್ against you in judgment you shall condemn. This is the heritage of the servant of the Lord, and their righteousness is from me, says the Lord. ಎಲ್ಲ ನಾಲಗೆಗಳನ್ನು ನಿರ್ದೋಷಿ ಎಂದು ಖಂಡಿಸಿ. ಬೈಬಲ್ ಹೇಳ್ತದೆ, ನಾಲಗೆಯನ್ನು ಎದುರಿಸಲಿಕ್ಕೆ ಇರುವಂತ ಒಂದೇ ಒಂದು ಅಸ್ತ್ರ, ದಟ್ ಇಸ್ ದ ಫೇತ್. ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ರಿ. ಯಾಕೆ? ಕೆಡುಕನ ಅಗ್ನಿಬಾಣಗಳನ್ನು ಆರಿಸ್ತಕ್ಕೆ. ಕೆಡುಕನ ಅಗ್ನಿಬಾಣ ಯಾವುದು? ನಾಲಗೆ. ನಾಲಗೆ ನರಕದಿಂದ ಬೆಂಕಿಯನ್ನು ಹಚ್ಚಿ ಸಭೆಗೆ ಬರುವಾಗ ಅಥವಾ ಎಲ್ಲಿ ಹೋಗುವಾಗ ಕಿವಿಗಳು ಯಾವಾಗಲೂ ಗುರಾಣಿ ಹಿಡಿಯುವುದನ್ನು ಬಿಟ್ಟು ಓಪನ್. ಅನೇಕರ ನಾಲಗೆಗೆ ಇವರ ಕಿವಿ ಓಪನ್. ಇವೆಷ್ಟು ತಪ್ಪಾದ ನಾಲಿಗೆ ಕಿವಿ ಓಪನ್ ಮಾಡ್ತೀರಿ, ನಿಮ್ಮ ತಲೆಯ ಮೇಲೆ ನೀವು ಬೆಂಕಿಯನ್ನು ಹೊತ್ತಿಸಿಕೊಂಡು ಬಂದ ಹಾಗೆ. ಅದಕ್ಕೆ ಗುರಾಣಿ ಹಿಡಿಯಿರಿ. ಯಾರಾದರೂ ನಿಮಗೆ, ಪಾಸ್ಟರ್ ನನಗೆ ಅವರು ಮೂರ್ಖ ಹೇಳಿದರು, ಕಳ್ಳ ಹೇಳಿದರು, ಅದು ಅವರ ಪ್ರಾಬ್ಲಮ್. ಕಳ್ಳ ಹೇಳ್ತಾರೆ, ಮೂರ್ಖ ಹೇಳ್ತಾರೆ. ನಿನ್ಗೆ ಗೊತ್ತಿರಬೇಕು, ನಾನು ಕ್ರಿಸ್ತನಲ್ಲಿ ದೇವರ ಮಗನಾಗಿದ್ದೇನೆ. ಐ ನೋ ಹೂ ಐ ಆಮ್, ದಟ್ಸ್ ಆಲ್. ಜನರ ನಾಲಿಗೆ ನಿನ್ನ ಬಗ್ಗೆ ಏನು ಹೇಳ್ತದೆ ಅದು ನೀನಲ್ಲ. ದೇವರ ವಾಕ್ಯ ನಿನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ನೀನು ಆಗಿದ್ದೆ ಅಂತ ಹೇಳ್ತಿರುವಾಗ ಆ ಸುಳ್ಳಿಗೆ ನೀನು ಗುರಾಣಿಯನ್ನು ಹಿಡಿಯುತ್ತಿ. ಒಂದು ವೇಳೆ ವಾಕ್ಯ ಎಂಬ ಗುರಾಣಿಯನ್ನು ನೀನು ಹಿಡಿಯುವುದಿಲ್ಲ ಅಂತ ಹೇಳಿದರೆ, ನೆಕ್ಸ್ಟ್ ನಿನಗೆ ನಿದ್ರೆ ಬರುವುದಿಲ್ಲ, ಟೆನ್ಷನ್. ಯಾಕಂದ್ರೆ ಆ ಬೆಂಕಿ ಹುರಿಯುತ್ತದೆ.
ಹಳೆಯ ಕಾಲದಲ್ಲಿ ಏನು ಮಾಡ್ತಿದ್ದರಂತೆ, ಒಂದು ರಾಜ್ಯರು ಮತ್ತೊಂದು ರಾಜ್ಯರಿಗೆ ಯುದ್ಧಕ್ಕೆ ಹೋಗುವಾಗ ಅವರ ಬಾಣ ಇತ್ತು. ಆ ಬಾಣಕ್ಕೆ ತುದಿಯಲ್ಲಿ ಒಂದು ಬಟ್ಟೆಯನ್ನು ಕಟ್ಟಿ ಅದು ಎಣ್ಣೆಯಲ್ಲಿ ಅದ್ದಿ ಅದಕ್ಕೆ ಬೆಂಕಿ ಕೊಟ್ಟು ಅದನ್ನು ಬಿಡುವುದು. ಆಗ ಮನೆಗಳು ಹುಲ್ಲಿನ ಮನೆಗಳು, ಮಡಲಿನ ಮನೆಗಳು, ಓಕೆ, ಆ ಹುಲ್ಲಿನ ಮನೆಗಳಿಗೆ ಬಿದ್ದಾಗ ಆ ಮನೆಗಳೆಲ್ಲ ಹೊತ್ತಿ ಉರಿಯುತ್ತಿದ್ದವು. ಇವತ್ತು ನಾಲಗೆ ಎಂಬುವಂಥದ್ದು ಅದೇ ರೀತಿ. ನಾಲಗೆ ಎಂಬುದು ನರಕದಿಂದ ಬೆಂಕಿಯನ್ನು ಹಚ್ಚಿ ಪ್ರಪಂಚ ಎಂಬ ಚಕ್ರಕ್ಕೆ ಅದು ಬೆಂಕಿ ಕೊಡ್ತದೆ. ಆದ್ದರಿಂದ ಬಾರ್ನ್ ಅಗೇನ್ ಆದ ನಿಮಗೆ ಬಿ ಕೇರ್ಫುಲ್ ಅಬೌಟ್ ದ ಟಂಗ್. ಇಡೀ ದಿನ ಕಮೆಂಟ್ಸ್ಗಳು, ಇಡೀ ದಿನ ತಪ್ಪಾದ ನಾಲಿಗೆಗಳಿಗೆ ಕಿವಿಗೊಡ್ಲಿಕ್ಕೆ ಹೋಗಬೇಡಿ ಇಂಟ್ರೆಸ್ಟಲ್ಲಿ. ಅದರರ್ಥ ನೀವು ಬೆಂಕಿಯನ್ನು ನೋಡಲಿಕ್ಕೆ ಇಂಟ್ರೆಸ್ಟ್ ಇದ್ದ ಹಾಗೆ. ಮತ್ತು ತಲೆಯ ಮೇಲೆ ಬೆಂಕಿ ಇಟ್ಕೊಂಡು ಬರಬೇಡ್ರಿ. ಯಾವಾಗಲೂ ವಾಕ್ಯ ಎಂಬ ಗುರಾಣಿಯನ್ನು ಹಿಡಿಯಿರಿ ಎಲ್ಲಿ ಹೋಗುವಾಗಲೂ. ಪ್ರೈಸ್ ಗಾಡ್. ದೇವರ ವಾಕ್ಯ ನಿನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ನೀನು ಆಗಿದ್ದಿ. ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದೆ. ಕ್ರಿಸ್ತನಲ್ಲಿ ನೀನು ಕ್ರಿಸ್ತನ ದೇಹವಾಗಿದೆ. ಕ್ರಿಸ್ತನಲ್ಲಿ ನೀನು ಅಭಿಷೇಕ್ತನು. ಬಿಕಾಸ್ ಆಫ್ ದ ಅನಾಯಿಂಟಿಂಗ್. ಯಾವ ನಾಲಿಗೆ ಬೆಂಕಿ ನಿಮ್ಮ ಹತ್ತಿರ ಬರುವುದಿಲ್ಲ, ಅದು ಮುರಿಯಲ್ಪಡುತ್ತದೆ. ನೊಗಗಳು ಮುರಿಯಲ್ಪಡುತ್ತವೆ. ಪ್ರೈಸ್ ಗಾಡ್. ಓಕೆ, ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ಯಾರು ಆತನ ಅಂಗೀಕಾರ ಮಾಡುತ್ತಾರೋ, ಅಂದರೆ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತಾರೆ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ನಿತ್ಯ ಜೀವವನ್ನು ಹೊಂದುತ್ತೀರಿ. ಓಕೆ, ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಫಾದರ್. ತಂದೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ನೀನಾಗಿದೆ. ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನೀನು ಕಳಿಸ್ತಿ. ಆತ ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆ. ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ, ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನು. ನಾವು ನಂಬುತ್ತೇವೆ, ನಮಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮ ವರವನ್ನು ನಾವು ನಂಬಿಕೆಯ ಮೂಲಕ ಹೊಂದುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಇವತ್ತು ನಮ್ಮ ಹೃದಯದಲ್ಲಿ ಮಾತಾಡಿದಿ. ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ, ನಮಗೇನು ಕೊಡಲ್ಪಟ್ಟಿದೆ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ನಾವು ಹಿಡಿತೇವೆ. ನಾವು ಅಭಿಷಕ್ತರಾದ ಕಾರಣ ಕ್ರಿಸ್ತನಲ್ಲಿ ನೊಗಗಳು ಮುರಿಯಲ್ಪಟ್ಟಿದೆ. ಯಾವ ರೋಗವು, ಯಾವ ಉಪದ್ರವವು ನಮ್ಮ ಗುಡಾರದ ಬಳಿಗೆ ಅದು ಬರುವುದೇ ಇಲ್ಲ. ತಂದೆ, ನಮ್ಮ ನಾಲಿಗೆಯಲ್ಲಿ ಯಾವಾಗಲೂ ನಿನ್ನ ಮಾತುಗಳಿದೆ. ನಾವು ಪರಲೋಕವನ್ನು ಭೂಲೋಕದಲ್ಲಿ ಬಿಡುಗಡೆ ಮಾಡುವುದಕ್ಕೋಸ್ಕರ ನೇಮಿಸಲ್ಪಟ್ಟಿದ್ದೇವೆ. ವಿ ಆರ್ ಅಪಾಯಿಂಟೆಡ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್, ಟು ಸಿ ದ ರೈಚಸ್ ಒನ್ ಅಂಡ್ ನೋ ಯು ವಿಲ್ ಆಫ್ ಗಾಡ್. ನಿನ್ನ ಚಿತ್ತವನ್ನು ತಿಳಿಯಲು ನಮ್ಮನ್ನು ನೀನು ಆರಿಸ್ತಿ. ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಲಿ. ಐ ರಿಲೀಸ್ ದ ಸೂಪರ್ ನ್ಯಾಚುರಲ್ ಅನಾಯಿಂಟಿಂಗ್ and grace and favor of God in Jesus' name. Amen. Amen. Amen.